ಐಪ್ ಅಂದರೆ ಐರಾವತ. ಐರಾವತ ಅಂದರೆ ಐಪು. ನಾನು ಇನ್ನು ಕನ್ನಡ ಮಾತಾಡ್ಬಿಟ್ರೆ ಎಲ್ಲರೂ ಇಂಗ್ಲೀಷ್ ನಾನು ಕನ್ನಡ ಮಾತಾಡ್ಬಿಟ್ರೆ ನಾನು ಲೋ ಕ್ಲಾಸು ಅನ್ನೋ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಬಿಡ್ತಾರೆ ನನ್ನ ಮಕ್ಕಳು ಕರ್ನಾಟಕದಲ್ಲಿ ಇದ್ಬಿಟ್ಟು. ಬಟ್ ಇವಾಗ ಒಂಥರ ಬೇಜಾರಾಗೋದು. ವರ್ಷ 5 ನಿಮಿಷದಲ್ಲಿ ಸಿನಿಮಾ ನೋಡೋರು ಇರ್ತಾರೆ. ಇವಾಗ ಅಲ್ಲಿ ಏನೇನು ಅನಿಸಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಡಿ ಬಾಸ್ ಅದು ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ರೆ ನನಗೇನೋ ಒಂಥರ ಖುಷಿಗೆ ಅದು ರಿಜಿಸ್ಟರ್ ಆಗೋಯ್ತು ಆ ಫಿಲಮ್ಗಳು. ಅವೆಲ್ಲ ಹೆಸ್ರು ಹೇಳಿದ್ರೆ ಒಂಥರ ಜುಮ್ ಅನ್ನತ್ತೆ. ಬಟ್ ಡಿ ಬಾಸ್ ಅಂತ ಎಲ್ಲ ಬಂದಿದ್ದು ಈಗೀಗ ಏನೋ ಒಂದು ಕ್ರೇಜು ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಬನ್ನಿ ವಾಪಸ್ ಬರೋಣ. ಏನು ಅಲ್ಲಾಡಂಗೆ ಇಲ್ಲ ಫಿಲಮ್ ಬಂದ್ಬಿಟ್ರೆ. ವ್ಲಾಗ್ ಏನತ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿರುತ್ತೆ. ಎವ್ರಿ ಚೈಲ್ಡ್ಹುಡ್ ಫ್ಯಾನ್ ಕ್ಯಾನ್ ರಿಲೇಟ್ ಟು ದಿಸ್. ಐ ವಾಸ್ ವೇಟಿಂಗ್ ಆ್ಯಕ್ಚುಲಿ. ಏನು ಮಾಡೋದು ಫಸ್ಟ್ ವ್ಲಾಗ್ ಯಾವ ಥರ ಇದು ಮಾಡೋದು ಏನು ಮಾಡೋದು ಅಂತ ತುಂಬ ಏನೇನೋ ಬರೋ ತಲೆಗೆ. ಕೊನೆಗೂ ಹಂಗೋ ಹಿಂಗೋ ತಿರುಗಿಸಿ ಬರಗಿಸಿ ಯಾಕೆ ಹಿಂಗೆ ಶುರು ಮಾಡಬಾರ್ದು ಅಂತ ಅನಿಸ್ತು. ಓಕೆ ನಾನು ವ್ಲಾಗ್ ಹಿಂಗೆ ಶುರು ಮಾಡೋಣ, ಏನೋ ಒಂದು ಲಬಾಕನ ಲೈಫಲ್ಲಿ ಅಂತ. ಅದು ಇದು ತಗೊಂಡು ಆಲಿಡ್ ಲ್ಯಾಂಡ್ ಮೈಕು, ಫೋನ್ ಇಟ್ಟಿರೋ DJ ಗಿಂಬಲ್ಲು ಇದೆಲ್ಲ ತಗೊಂಡು ಏನೂ ಮಾಡಿಲ್ಲ. 1-2-3 ತಿಂಗಳಾಗೇ ಹೋಯ್ತು. ಇವತ್ತು ಮಾಡೋಣ, ನಾಳೆ ಮಾಡೋಣ, ಈಗ ಮಾಡೋಣ ಅಂದ್ಕೊಂಡು ಮಾಡೇ ಇಲ್ಲ ಏನು. ಏನಂದರೆ ನಾಳೆ ಗಿಲ್ಟ್ ಇರಬಾರ್ದು. ಅಯ್ಯೋ ಇದೆಲ್ಲ ತಗೊಂಡು ವೇಸ್ಟ್ ಮಾಡಿಬಿಟ್ಟೆ, ಏನೂ ಮಾಡಲೇ ಇಲ್ವಲ್ಲ. ಅದು 0 ವ್ಯೂಸ್ ಬರುತ್ತೋ, 100 ವ್ಯೂಸ್ ಬರುತ್ತೋ, 20 ವ್ಯೂಸ್ ಬರುತ್ತೋ ಅದು ನಂಗೆ ಬೇಡ, ಒಟ್ನಲ್ಲಿ ಮಾಡಿಬಿಡ್ಬೇಕು ಅಂತ ಫೈನಲಿ ವಿಡಿಯೋ ಶುರು ಮಾಡಿದ್ದೀನಿ. ಇನ್ಮೇಲಿಂದ ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಮಾಡಿ, ಇಲ್ಲ ಅಂದರೆ ಬೇಡ. ಓಕೆ ಮ್ಯಾಟ್ರಿಗೆ ಬಂದ್ಬಿಡೋಣ. ಈ ಬುಕ್ ನೋಡಿದ್ರೇ ಏನೋ ಒಂದು ಖುಷಿ ನನಗೆ. ಎಷ್ಟು ಜನ ಈ ಥರ ಎಲ್ಲ ಬುಕ್ಕು ಎಲ್ಲ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಇವಾಗೆಲ್ಲ ಯಾರೂ ಮಾಡಲ್ಲ. 2090s ಆವಾಗ ಹುಟ್ಟಿರೋರೆಲ್ಲ ಈ ಥರ ಎಲ್ಲ ಸಿಕ್ಕಾಬಟ್ಟೆ ಮಾಡ್ತಿದ್ರು. ನನಗೂ ಮಾಡ್ಬೇಕಾದ್ರೆ ಆ ಥರ ಅರಿವುಗಳೆಲ್ಲ ಏನೂ ಇರಲಿಲ್ಲ. ಅಯ್ಯೋ ಎಷ್ಟೊಂದು ಜನ ಮಾಡ್ತಾರೆ ಏನೋ ಮಾಡ್ಬೇಕಂತ ಅದು ತಾನೇ ಬಂದಿದೆ. ಅದು ಏನೋ ಒಂದು ಕ್ರೇಜು, ಇಷ್ಟ, ಅದಕ್ಕೆ ರೀಸನೇ ಇಲ್ಲ. ಫೈನಲಿ ಇಷ್ಟಪಟ್ಟಿದ್ದ ವ್ಯಕ್ತಿ ಅಂದರೆ ಡಿ ಬಾಸ್. ಇವಾಗೆಲ್ಲ ಹೆಸ್ರು ಹೇಳಿದ್ರೆ ಒಂಥರ ಜುಮ್ ಅನ್ನತ್ತೆ. ಬಟ್ ಡಿ ಬಾಸ್ ಅಂತ ಎಲ್ಲ ಬಂದಿದ್ದು ಈಗೀಗ ಒಂದು ಲಾಸ್ಟ್ 5 years 6 yearsಯಿಂದ ಅನಿಸುತ್ತೆ. ಆವಾಗೆಲ್ಲ ನೋಡಿದವರೆಲ್ಲ ಚಾಲೆಂಜಿಂಗ್ ಸ್ಟಾರು ಅನ್ನೋರು. ನನಗೆ ಅದಕ್ಕೆ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ರೆ ನನಗೇನೋ ಒಂಥರ ಖುಷಿ, ಎಕ್ಸೈಟ್ಮೆಂಟು. ನೀನು ಚಾಲೆಂಜಿಂಗ್ ಸ್ಟಾರ್ ಫ್ಯಾನು ಅಂತ ಏನೂ ಗೊತ್ತಾಗ್ತಿರ್ಲಿಲ್ಲ ಚಿಕ್ಕವನಿದ್ದಾಗ. ಫುಲ್ಲು ಒಂಥರ ಏನು ಟಿ ವಿಲಿ ನೋಡ್ತಾರೇ ಅಡ್ವರ್ಟೈಸ್ಮೆಂಟ್ ಬಿಡ್ದೇನು ಕುತ್ಕೊಂಡು ನೋಡ್ತಿದ್ದಂಥ ಮಗ ನಾನು. ಏನು ಅಲ್ಲಾಡಂಗೆ ಇಲ್ಲ ಫಿಲಮ್ ಬಂದ್ಬಿಟ್ರೆ ಅವ್ರದ್ದು. ನಾನು ನನಗೆ ಅರಿವು ಬಂದಾಗ ನಂಗೆ ತುಂಬ ಜ್ಞಾಪಕ ಇರೋದು ಅಂದರೆ ಬುದ್ಧಿ ಬಂದಮೇಲೆ. ಚಿಕ್ಕವನಲ್ಲ ಅವಾಗಲ್ಲ ಒಂಥರ ನವಗ್ರಹ ನಾನು ಹುಟ್ಟಿದ್ದೆ 2003 ಆಯಿತಾ. ಅವ್ರು ಡೆಬ್ಯೂಟ್ ಮಾಡಿ ಅದಕ್ಕಿಂತ ಮುಂಚೆ. ನವಗ್ರಹ ಮೂಯಪ್ಪ ಅವಾಗಲೇ ರಿಲೀಸ್ ಆದಾಗಲೇ ನಾವೆಲ್ಲ ಇಷ್ಟು ಚಿಕ್ಕ ಇದ್ದು ಆವಾಗಲೇ ಹಿಂಗೆಲ್ಲ ನಮ್ಮ ತಲೆಯಲ್ಲಿ ಆ ಸಾಂಗ್ಸ್ ಎಲ್ಲ ಕುಂತ್ಕೊಬಿಟ್ಟಿತ್ತು. ಅಂದರೆ ದ ಕಾನ್ಸೆಪ್ಟು ಮುನ್ನು ಮಸೆವೆಲ್ಲ ಸೈಡ್ಗಿಟ್ರೆ
ಅದು ರಿಜಿಸ್ಟರ್ ಆಗೋಯ್ತು ಆ ಫಿಲಮ್ಗಳು ಅದು ಇದು ಅಂದ್ಕೊಂಡು. ಬನ್ನಿ, ನನ್ನ ಬುಕ್ಕಲ್ಲಿ ಏನೇನು ಅನಿಸಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಈ ಬುಕ್ಕಲ್ಲಿ ನಾನು ಹಾಕಿರೋ ಥರ ನೀವು ಯಾರು ಹಾಕಿದ್ದೀರ ಅಂತ. ಎಂಟರ್ ಆಯ್ತಿದ್ದಂಗೆ ಈ ಕಡೆ ಒಂದು ಫೋಟೋ ಹಾಕಿದ್ದೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಛಾಯಾಚಿತ್ರಗಳು ಅಂತ. ಅವಾಗೆಲ್ಲ ನಾನು ಕನ್ನಡ ಒಂದು ಮಟ್ಟಕ್ಕೆ ಓದ್ತಿದ್ದೆ. ಅಂದರೆ ನಾನೇನು ತುಂಬ ಪಂಡಿತ ಅಂತ ಅಲ್ಲ, ಒಂದು ಓದಿದ್ದೆಲ್ಲ ನೀಟಾಗಿ ಜ್ಞಾಪಕ ಇಟ್ಕೊಂಡು ಕನ್ನಡ ಹಂಗೆ ರಿಜಿಸ್ಟರ್ ಆಗಿಬಿಡೋದು. ಮೈಯಲ್ಲಿ ಅರಿತಾ ಇರೋದೇ ಕನ್ನಡ, ಹಂಗೆ ಕನ್ನಡ ಸರಾಗವಾಗಿ ಬರೋದು. ಅದೇನು ಅವಾಗೆಲ್ಲ ಕನ್ನಡ ನಮಗೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿದ್ರು ಇಂಗ್ಲೀಷ್ ಬರ್ತಾ ಇರಲಿಲ್ಲ ಆಯಿತಾ, ಕನ್ನಡನೇ. ಬಟ್ ಇವಾಗ ಒಂಥರ ಬೇಜಾರಾಗೋದು ಗುರು. ಏನು ಎಲ್ಲರೂ ಮಾತಾಡೋಕೆ ಹೋದರೆ ಇನ್ನು ಕನ್ನಡ ಮಾತಾಡ್ಬಿಟ್ರೆ ಎಲ್ಲರೂ ಇಂಗ್ಲೀಷ್ ನಾನು ಕನ್ನಡ ಮಾತಾಡ್ಬಿಟ್ರೆ ನಾನು ಲೋ ಕ್ಲಾಸು ಅನ್ನೋ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಬಿಡ್ತಾರೆ ನನ್ನ ಮಕ್ಕಳು ಕರ್ನಾಟಕದಲ್ಲಿ ಇದ್ಬಿಟ್ಟು. ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಬನ್ನಿ ವಾಪಸ್ ಬರೋಣ. ಈ ಕಡೆ ಅವ್ರದ್ದು ಫ್ಯಾಮಿಲಿ, ಅವರಮ್ಮ ಅವರಪ್ಪ ಫ್ಯಾಮಿಲಿ ಫೋಟೋ ಹಾಕಿದ್ವಿ. ದೇವರು, ಅವ್ರ ತಾಯಿ. ಕೆಳಗಡೆ ಇದು ಈ ಥರ ಫೋಟೋ ಎಲ್ಲ ಅವಾಗೆಲ್ಲ ಜಾತ್ರೆಯಲ್ಲಿ ಸಿಗ್ತಾಯಿತ್ತು ಆಯಿತಾ. ನೆಕ್ಸ್ಟು ಬೃಂದಾವನ ಬಂದಾಗ ಅದು ರೀಮೇಕು ಅಂತ ಗೊತ್ತಾಗಿದೆ ನನಗೆ ಈಗ ಬೆಳೆದು ರೀಸೆಂಟಾಗಿ ಒಂದು 2-3 ವರ್ಷದ ಅವಾಗ ಅದು ರಿಲೀಸ್ ಆದಾಗ ಅದು ರೀಮೇಕು ಅಂತ ನನಗೆ ಗೊತ್ತೇ ಇಲ್ಲ. ಅದಕ್ಕೂ ಭಾಳ ಕ್ರೇಜ್ ಇತ್ತು. ಒಂದು ರೀಮೇಕ್ ಸಿನಿಮಾ ಆದರೂ ಚೆನ್ನಾಗೇ ಓಡ್ತು. ಡೈಲಾಗ್ಸ್ ಎಲ್ಲ ಫುಲ್ಲು ವೈರಲ್ಲು. ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಬಟ್ ವೈರಲ್ಲೇ ಡೈಲಾಗ್ಸ್ ಎಲ್ಲ. ಇದೆಲ್ಲ ಬೃಂದಾವನ. ಇದು ಅಂಬರೀಷ್ದು ಅಂಬರೀಷ ಫಿಲಮು. ಇದು ಬುಲ್ಬುಲ್ದು. ಏನೇನೋ ಗೀಚಿಕ್ಕಿದ್ದೀನಿ, ಅವಾಗ ಏನೇನು ತಲೆಗೆ ಬರುತ್ತೋ ಅದೆಲ್ಲ. ತುಂಬ ಸಣ್ಣವನಿದ್ದಾಗ ಇವೆಲ್ಲ ಮಾಡಿದ್ದು. ಯಾವಾಗ ಅಂದರೆ ಒಂದು 6ನೇ ಕ್ಲಾಸು, 5ನೇ ಕ್ಲಾಸು, 7th ಅಪ್ ಟು ಫಸ್ಟ್ ಪಿ ಯುವರೆಗೂ ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಬಿಟ್ಬಿಟ್ಟೆ. ಇದು ಅಂಬರೀಷ ಬಂದಾಗ ವಾಲೇಕುಮ್ ಅಸ್ಸಲಾಮ್ ಅಂತ ಒಂದು ಸಾಂಗ್ ಇದ್ದಾರೆ, ನಮ್ಮನ್ನ ಅಂತಾರೆ ಕೂಲಿ ಅಂತ. ಆ ಸಾಂಗ್ ಭಾರಿ ಒಂಥರ ಟೈಟಲ್ ಟ್ರ್ಯಾಕ್ ಫೇಮಸ್ ಅವಾಗ ಅದ್ರದ್ದು. ನ್ಯೂಸ್ ಪೇಪರ್ದಿದು. ನನ್ನ ತಂಗಿನ ಕಳಿಸಿದ್ದೆ ನ್ಯೂಸ್ ಪೇಪರ್ ತರ್ಸೋಕ್ಕೆ. ಆಮೇಲೆ ಅಂಗಡಿಲಿ ಐತೆ ಹೋಗಿ ಹೋಗು ಅಂತ ಹಿಂಸೆ ಕೊಟ್ಟು ಈ ಪೇಪರ್ ತರಿಸಿ ಅನಿಸಿದ್ದೆ ಅವಾಗ. ಆದರೂ ನೆಕ್ಸ್ಟ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಂದ ಅಂತೂ ಏನು ಆ ಡೈಲಾಗ್ಸ್ ಎಲ್ಲ ನಮ್ಗೆ ಅವಾಗ ಕೇಳಿದ್ದು ಇಷ್ಟಿದ್ದಾಗ ಕೇಳಿರ್ತೀವಿ, ಇದಿನ್ನೂ ಜ್ಞಾಪಕ ಇರುತ್ತೆ ನಮಗೆ. ಏನು ಒಂದು ದೊಡ್ಡ ಏನೋ ಸಂಭ್ರಮ. ನಮ್ಮ ಕನ್ನಡ ಸಂಪತ್ತು, ನಮ್ಮ ಕನ್ನಡದ ಹಿಸ್ಟ್ರಿ, ಆ ಲಕ್ಸುರಿ ಅಂತ ಏನಿರುತ್ತೋ ನೋಡಿದ್ದೆ ಆವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆವಾಗೆಲ್ಲ ನಂಗೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಅರ್ಥ ಆಯ್ತಿರಲಿಲ್ಲ. ಇವಾಗ ಅರ್ಥ ಆಗುತ್ತೆ. ಆವಾಗೆಲ್ಲ ಕನ್ನಡ ಬಿಟ್ಟು ಬೇರೆ ಫಿಲಮೇ ನೋಡಿಲ್ಲ ನಾನು. 10th ಬರೋವರೆಗೂ ಬೇರೆ ಲ್ಯಾಂಗ್ವೇಜ್ ನೋಡಿಲ್ಲ. ಬಾಹುಬಲಿ ಎಲ್ಲ ಬರೋವರೆಗೂ ನಾನು ಬರೀ ಕನ್ನಡ. ಸಂಗೊಳ್ಳಿ ರಾಯಣ್ಣ ಅಂತೂ ಅಯ್ಯೋ ಭಗವಂತ. ಅದ್ರಲ್ಲಿ ಬರೋದು ಏಕ್ಯಾತ್ರೆ ಅನ್ನೋ ಒಂದು ಡೈಲಾಗು, ಆಮೇಲೆ ಸುಮಾರು ಡೈಲಾಗ್ ಐತೆ ಅದರಲ್ಲಿ. ಏಕೆ ಕೊಡಬೇಕು ಕಪ್ಪ ಅನ್ನೋದು ಆ ಡೈಲಾಗ್ ಸೀಕ್ವೆನ್ಸು, ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹೊಡಿಯೋದು, ಅವೆಲ್ಲ ನೋಡ್ತಾರೆ ಫುಲ್ ನಿನ್ನ ಸ್ಟ್ಯಾಚು. ಅದು ಮುಗಿಯೋವರೆಗೂ ಅಂತೂ ಏನು ಮನೆ ಊಟ ಗೀಟ ಏನಿಲ್ಲ, ಅಡ್ವರ್ಟೈಸ್ಮೆಂಟು ಇಲ್ಲ. ಅಡ್ವರ್ಟೈಸ್ಮೆಂಟ್ ಬಂದರೂ ಅಲ್ಲೇ ಕೂತಿರ್ಬೇಕು ನನ್ನ ಮಗಂದು. ಆ ಥರ ಲೆವೆಲ್ಗೆಲ್ಲ ನೋಡ್ತಿದ್ದೋ.
ಇವಾಗ ಎಲ್ಲ ಕೈಗೆ ರಿಮೋಟ್ ಸಿಕ್ಕಿದ್ರೆ ಓಡಿಸು 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 5 ನಿಮಿಷದಲ್ಲಿ ಸಿನಿಮಾ ನೋಡೋರು ಇರ್ತಾರೆ ಇವಾಗ. ಐರಾವತ ಹೈಪ್ ಅಂದರೆ ಐರಾವತ ಅಂದರೆ ಹೈಪು. ಇವಾಗ ಮಾಡ್ತಾರಲ್ಲ ಹೈಪು, ಈ ಕೇಡಿಗೆ ಏನಾಯ್ತು, ಆಮೇಲೆ ಕಬ್ಜಾಗೆ ಏನಾಯ್ತು, ಆ ಲೆವೆಲ್ ಹೈಪು. ರಥ ಬಂದರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದರೆ ಬಿರುಗಾಳಿ ಬೀಸುತ್ತೆ ಅನ್ನೋ ಒಂದು ಡೈಲಾಗು. ಅಯ್ಯೋ, ಟಿಲ್ ನಾವು ಐರಾವತ ಇನ್ ಟ್ರೆಂಡ್ ಅಂತ ಅನ್ಬೋದು.